ಶೋಭನಾ ಚೆನ್ನಾಗೇ ನಡೆದಿರೋ ಹಾಗಿದೆ. ನೀನ್ ಹೇಳ್ದಾಗ ಅರ್ಥ ಆಗ್ಲಿಲ್ಲ, ಆದ್ರೆ ಈಗ ಚೆನ್ನಾಗಿ ಅರ್ಥ ಆಯ್ತು. ವ್ಯಕ್ತಿಗಳಿಬ್ರು ಹತ್ರ ಇಲ್ಲದೆ ಇದ್ರು ಮದ್ವೆಗಳಾಗತ್ತೆ ಅಂತ ಕೇಳಿದ್ದೆ, ಆದ್ರೆ ಶೋಭನಾನೂ ಆಗತ್ತೆ ಅಂತ ಫಸ್ಟ್ ಟೈಮ್ ಗೊತ್ತಾಗಿತ್ತು. ಸೀನು ನೆಲದ ಮೇಲೆ ಮಲ್ಕೊಂಡ್ರೆ ನೀನು ಮಂಚದ ಮೇಲೆ ಮಲ್ಕೊಂಡಿದ್ದೆ. ಆದರೂ ಶೋಭನ ನಡ್ದು ಹೋಗಿದೆ. ತಲೆಯಲ್ಲಿ ಕೂದಲು ಒಣಗೋಗಿದೆ, ಬೊಟ್ಟು ಅಳ್ಸ್ ಹೋಗಿದೆ. ಗ್ರೇಟ್. ಇಂಥ ಶೋಭನಾನ ಎಲ್ಲೂ ನೋಡ್ಲಿಲ್ಲ. ಇಲ್ಲೇ ನಡ್ತಿರೋದು. Come on, Raji, come on. ರಾಜಲಕ್ಷ್ಮಿ, ಏನ್ ರಾಜಲಕ್ಷ್ಮಿ ಇದು? ಏನ್ ಮಾಡ್ತಿದ್ಯಾ? ಹೀಗೇನ ಪ್ರಾಕ್ಟೀಸ್ ಮಾಡೋ ರೀತಿ? ಅಷ್ಟಕ್ಕೂ ಏನ್ ಆಡ್ತಿದ್ಯಾ? ಫೋಕಸ್ ಇಲ್ಲಿ. ಅಷ್ಟಕ್ಕೂ ಬ್ಯಾಟ್ನ ಹಾಗೇನೆ ಹಿಡ್ಕೊಳ್ಳೋದು? ಬ್ಯಾಟ್ನ ಹೀಗೆ ಹಿಡ್ಕೋಬೇಕು. ಹಿಡ್ಕೋ. ಓಕೆನಾ? Raji, come on! Come on, girls, come on! Girls, stop it! Hey coach, katte, naayi, koti, handi. Hey coach, katte, naayi, koti, handi. Hey coach. ಸರ್, ಕತ್ತೆ ನಾಯಿ ಕೋತಿ. ಯಾರೋ ನಿಮ್ಮನ್ನ ಬೈಕೋತಾ ಇದ್ದಾರೆ ಸರ್. ಏ ಕೋಚ್, ಕತ್ತೆ ನಾಯಿ ಕೋತಿ ಹಂದಿ. ಏ ಕೋಚ್, ಕತ್ತೆ ನಾಯಿ ಕೋತಿ ಹಂದಿ. ಏ ಕೋಚ್, ಕತ್ತೆ ನಾಯಿ ಕೋತಿ. ಇದು ಬೈತಾ ಇರೋದಲ್ಲ, ನನ್ನ ಫೋನ್ ರಿಂಗ್ ಟೋನ್. ಬೈತಿರೋ ರಿಂಗ್ ಟೋನ್ ಏನ್ ಸರ್? ಇದು ಬೈಗುಳ ಅಲ್ಲ, ನನ್ ಲವ್, ನನ್ ಪ್ರೀತಿ. ಏನು ನಿಮಗೆ ಲವರ್ ಇರಲ್ಲ? ಯಾಕೆ ನನಗ್ ಲವರ್ ಇರಬಾರ್ದಾ? ಯಾರ್ ಸರ್ ಆ ಹುಡುಗಿ? ಹೇಳಿ ಸರ್ ಪ್ಲೀಸ್. ಪ್ಲೀಸ್ ಸರ್, ಹೇಳಿ ಸರ್. ಹೀಗ್ ಬೈತಾ ಇದ್ರೆ ಅದೆಂತ ಪ್ರೀತಿ ಸರ್? ನನ್ ಲವರ್ಗೆ ಕೋಪ ಬಂದ್ರೆ ನನಗ್ ಹೀಗೆ ಮುದ್ದಾಗಿ ಬೈತಾಳೆ. ಆದ್ರೂ ಹಾಗೆ ಬೈತಿದ್ದಾಳಲ್ಲ, ಯಾಕೆ ಸರ್? ಮೀಟ್ ಮಾಡೋಣ ಬಾಂದ್ಲು, ಹೋಗೋಕಾಗ್ಲಿಲ್ಲ, ಅದಕ್ಕೆ ಬಂದಿಲ್ಲ ಅಂತ ಹೀಗ್ ಬೈದ್ಲು. ಅವಳಷ್ಟು ಬೈತಾ ಇದ್ರು ಕೂಡ ನೀವು ಅವಳಷ್ಟು ಪ್ರೀತಿಸ್ತಾ ಇದ್ದೀರಾ ಅಂದ್ರೆ ಆ ಹುಡುಗಿ ತುಂಬಾನೇ ಲಕ್ಕಿ ಸರ್. ಎಲ್ರು ನನ್ನ ಸೂಪರ್ ಅಂತಿದ್ದಾರೆ. ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ಎಲ್ರು ನನ್ನ ಲವ್ಗೆ ಆಲ್ ದಿ ಬೆಸ್ಟ್ ಹೇಳಿದ್ರು, ನೀನ್ ಹೇಳಲ್ವಾ? ಯಾಕೆ ಮೇಡಮ್ ಅಷ್ಟೊಂದು ಕೋಪ? ನಾನ್ ಬೈದಿದ್ದೀನ ಅವ್ರಿಗೆಲ್ಲ ಕೇಳಿಸ್ಬೇಕಾ? ಅದ್ ಸರಿ, ನಾನ್ ಬೈದಿದ್ದೀನ ನೀವ್ ರಿಂಗ್ ಟೋನ್ ಆಗಿ ಯಾಕೆ ಇಟ್ಕೊಂಡಿದ್ದೀರಾ? ನೀನ್ ಬೈದಿರೋ ಬೈಗುಳ ಕೂಡ ನನಗ್ ಪ್ರೀತಿ ಹಾಕಿ ಕೇಳಿಸ್ತಿದೆ, ಅದಕ್ಕೆ ರಿಂಗ್ ಟೂನ್ ಆಗಿ ಇಟ್ಕೊಂಡಿದ್ದೀನಿ. ಸರ್, ನನಗಿಷ್ಟ ಇಲ್ಲ ಅಂತ ಹೇಳ್ತಿದ್ರು, ಯಾಕೆ ನನ್ನ ಹಿಂದೆ ಬೀಳ್ತಿದ್ದೀರಾ? ನನಗ್ ನಿಮ್ಮೇಲೆ ಯಾವ ತರ ಪ್ರೀತಿನೂ ಇಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ. ರಾಜಿ, ಅಷ್ಟಕ್ಕೂ ಯಾಕೆ ರಾಜಿ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ಹಾ, ಪ್ರೀತಿ ಇಲ್ದೇ ಇರೋದಕ್ಕೆ. ಜೀವನದಲ್ಲಿ ನಾನು ಯಾರನ್ನೂ ಪ್ರೀತಿಸಲ್ಲ ಅನ್ನೋ ಕಾರಣಕ್ಕೆ. ಏನು, ಒಂದ್ ಟೈಮಲ್ಲಿ ನೀನ್ ನನ್ನ ಹಿಂದೆ ಬಿದ್ದಾಗ ನಾನು ತಲೆ ಕೆಡ್ಸ್ಕೊಳ್ಳಿಲ್ಲ ಅಂತ ಇವಾಗ ನೀನ್ ನನ್ನ ಬಗ್ಗೆ ಯೋಚನೆ ಮಾಡದೆ ರೆವೆಂಜ್ ತೀರ್ಸ್ಕೊತಾ ಇದೀಯಾ?
ರಿವೆಂಜಾ? ನಿಮ್ ಮೇಲ್ ರಿವೆಂಜ್ ತಗೊಳ್ಳೋ ಅಂತ ಅಗತ್ಯ ನನಗಿಲ್ಲ ಸರ್. ಮತ್ತೆ ನಾನು ಹೀಗ್ ನಿನ್ ಹಿಂದೆ ಬೀಳ್ತಾ ಇದ್ರು ಯಾಕೆ ತಲೆ ಕೆಡ್ಸ್ಕೋತಾ ಇಲ್ಲ? ಅಷ್ಟಕ್ಕೂ ಏನ್ ಮಾಡ್ದೆ ಅಂತ ನನ್ ಮೇಲೆ ಅಷ್ಟು ಕೋಪ? ಏನು ಗೊತ್ತಿಲ್ದಿರೋ ತರ ಕೇಳ್ತಾ ಇದ್ದೀರಲ್ಲ ಸರ್. ಯಾಕೆ ನಿಮಗ್ ಗೊತ್ತಿಲ್ವಾ? ನೀವ್ ನಡ್ಸದ್ರಿ ಅಂತ ಹೇಳಿದ್ರಿ ತಾನೆ. ಅವತ್ತು ನಮ್ ಚಿಕ್ಕಪ್ಪ ನಮ್ಮನ್ನ ನೋಡಿದಾಗ ಎಷ್ಟು ದೊಡ್ಡ ಗಲಾಟೆ ಆಯ್ತು. ಅವತ್ತೇ ನಾನು ನಮ್ ಚಿಕ್ಕಪ್ಪಂಗ್ ಮಾತು ಕೊಟ್ಟಿದ್ದೀನಿ, ಜೀವನದಲ್ಲಿ ಪ್ರೀತಿ ಅನ್ನೋ ವಿಷಯ ತೆಗಿಯಲ್ಲ, ಮತ್ತೆ ಅಂಥ ತಪ್ಪು ಯಾವತ್ತೂ ಮಾಡಲ್ಲ ಅಂತ. ಇನ್ನನ್ ಜೀವನದಲ್ಲಿ ಪ್ರೀತಿನೇ ಇಲ್ಲ, ಇರೋದು ಇಲ್ಲ. ದಯವಿಟ್ಟು ಹೀಗೆ ನನ್ನ ಹಿಂದೆ ಬಂದು ನಿಮ್ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಸರ್. ಓಹೋ, ನಿಮ್ ಚಿಕ್ಕಪ್ಪಂಗ್ ಕೊಟ್ಟಿರೋ ಮಾತಿಗೋಸ್ಕರ ಪ್ರೀತಿಸಲ್ಲ ಅಂತ ಆಯ್ತು. ಓಕೆ, ಅರ್ಥ ಆಯ್ತು ಅಲ್ವಾ? ಇನ್ನು ನನ್ನನ್ನು ಬಿಟ್ಬಿಡಿ. ಹಿಂದೆ ಬರಲ್ಲ, ಆದ್ರೆ ನಿನ್ನ ಬಿಡಲ್ಲ. ಅದೇನು ಹಿಂದೆ ಬರಲ್ಲ ಅಂತ ಹೇಳಿ ಮತ್ತೆ ಬಿಡಲ್ಲ ಅಂತ ಇದ್ದೀರಾ? ಮಾತ್ ಕೊಟ್ಟಿರೋದಕ್ಕೆ ಪ್ರೀತಿಸಲ್ಲ, ರೀಸನ್ ಚೆನ್ನಾಗಿದೆ. ಹಾಗಾದ್ರೆ ಮದುವೆ ಮಾಡ್ಕೊಳ್ಳೋಣ.